ರಾಯಚೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಮಾಕ್ ಡ್ರಿಲ್. ರಾಯಚೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಮಾಕ್ ಡ್ರಿಲ್ಸ್ ಆಗ್ತಾ ಇರುವಂತದ್ದು. ಇಲ್ಲಿ ಶಕ್ತಿನಗರದ RTPCL ಅಂದ್ರೆ ಹೆಲಿಪ್ಯಾಡ್ ಗ್ರೌಂಡ್ ನಲ್ಲಿ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ. ಆಪರೇಷನ್ ಅಭ್ಯಾಸ ಹೆಸರಿನ ನಾಗರಿಕ ರಕ್ಷಣಾ ಅಣುಕು ಪ್ರದರ್ಶನ ಇದು. ಏರ್ ಸ್ಟ್ರೈಕ್ ಮಿಸೈಲ್ ದಾಳಿ ಆದಂತ ಹೊತ್ತಿನಲ್ಲಿ ಜಾಗೃತರಾಗಿರೋ ಅನ್ನೋ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇರೋದು. ಸೈರನ್ ಆಗ್ತಿದ್ದಂತೆ ಅಲರ್ಟ್ ಆಗುವಂತೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡಲಾಗ್ತಿದೆ. ಮಾಕ್ ಡ್ರಿಲ್ಸ್ ಆಗ್ತಾ ಇದೆ. ಯಾಕಂದ್ರೆ ರಾಯಚೂರಿನ ಶಕ್ತಿನಗರ ಭಾರತಕ್ಕೆ ಒಂದಿಷ್ಟು ಶಕ್ತಿ ಕೊಡುವಂತ ಸ್ಥಳ. ಯಾಕಂದ್ರೆ ಮೇಜರ್ ಪ್ರಾಜೆಕ್ಟ್ ಇರೋದು ಅಲ್ಲೇ RTPS ಅಲ್ಲೇ. ಹೀಗಾಗಿನೇ ಇಲ್ಲಿನ ಹೆಲಿಪ್ಯಾಡ್ ಗ್ರೌಂಡ್ ನಲ್ಲಿ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ. ಅಂದ್ರೆ ಯಾವಾಗ ಏರ್ ಸ್ಟ್ರೈಕು ಅಥವಾ ಮಗದೊಂದು ಯುದ್ಧದ ವಾತಾವರಣ ನಿರ್ಮಾಣ ಆದಂತ ಹೊತ್ತಿನಲ್ಲಿ, ಮಿಸೈಲ್ಗಳ ದಾಳಿ ಆದಂತ ಹೊತ್ತಿನಲ್ಲಿ ಜನ ಏನ ಮಾಡಬೇಕು, ಅವರಿಗೊಂದಿಷ್ಟು ಜಾಗೃತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ಸ್ ಆಗ್ತಾ ಇದೆ. ಹಾಗಾಗಿನೇ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಈಗಾಗಲೇ ದೇಶದ ವಿವಿಧ ಭಾಗದಲ್ಲಿ ಮಾಕ್ ಡ್ರಿಲ್ ಆಗಿದೆ. ಏನು ನಿನ್ನೆಲ್ಲ ಮೊನ್ನೆಯಷ್ಟೇ ರಾಯಚೂರಿನಲ್ಲಿ ಬಹಳ ಪ್ರಮುಖವಾಗಿ ಅಣುಕು ಪ್ರದರ್ಶನ ಆಗಿತ್ತು. ಜನರಿಗೆ ಜಾಗೃತಿ ಮೂಡುವಂತ ಕೆಲಸವನ್ನ ಅಲ್ಲಿನ ರೈಲ್ವೆ ಇಲಾಖೆಯ ಮೂಲಕವಾಗಿಯೇ ತಂಡಗಳು ಮಾಡಿತ್ತು. ಹಾಗಾಗಿ ಸದ್ಯ ಅಲ್ಲಿನ ಶಕ್ತಿನಗರದ ಹೆಲಿಪ್ಯಾಡ್ ಗ್ರೌಂಡ್ ನಲ್ಲಿ ಸದ್ಯ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಆಗ್ತಾ ಇದೆ. ಇವೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳು. ಜನ ಏನ್ ಮಾಡಬೇಕು, ಸೈರನ್ ಆದಂತ ಹೊತ್ತಿನಲ್ಲಿ ಯಾವ ರೀತಿ ಅಲರ್ಟ್ ಆಗ್ಬೇಕು ಅನ್ನೋದು ಸಾಕ್ತಾ ಇದೆ.